ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮಮತಾ ಎನ್ ಪಿ ಎಂ ಯೂಟ್ಯೂಬ್ ಚಾನೆಲ್. ನಾವು ಹಬ್ಬ 2 ದಿನ ಅಂತ ಮಹದೇಶ್ವರ ಬೆಟ್ಟಕ್ಕೆ ಹೊರಟಿದ್ವಿ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಫುಲ್ ರಶ್ ಇರುತ್ತೆ, ತುಂಬಾ ಲೇಟ್ ಆಗುತ್ತೆ ಅಂತ. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಅಷ್ಟೊಂದೇನು ಜನ ಇರಲಿಲ್ಲ. ಆಸ್ ಯೂಶುವಲ್ ಡೈಲಿ ಹೆಂಗಿರ್ತಿದ್ರು ಅಷ್ಟೇ ಜನ ಇದ್ದಿದ್ದು, ತುಂಬಾ ಏನು ರಶ್ ಇರಲಿಲ್ಲ. ದರ್ಶನ ಆಗುತ್ತೋ ಆಗಲ್ವೋ ಅಂತ ಅನ್ಕೊಂಡಿದ್ವಿ, ಬಟ್ ದರ್ಶನ ಅಂತೂ ಸಕ್ಕತ್ತಾಗಾಯ್ತು. ಯುಗಾದಿ ಜಾತ್ರಾ ಮಹೋತ್ಸವಕ್ಕೆ ಅಂತ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು, ಎಲ್ಲ ರೆಡಿ ಮಾಡ್ಕೋತಾನೆ ಇದ್ರು ಇನ್ನೂ ಕೂಡ. ತುಂಬಾ ಚೆನ್ನಾಗಿತ್ತು ಫ್ಲವರ್ ಡೆಕೋರೇಷನ್ ಎಲ್ಲಾನು. ಬಟ್ ಒಳಗಡೆ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಮಾಡಲ್ಲ ಅಂತ ಅನ್ಕೊಂಡೆ. ಬಟ್ ಕೆಲವ್ರು ಮಾಡ್ತಿದ್ರು, ಮಾಡೋಂಗಿಲ್ಲ ಅಂತ ಅನ್ಬಿಟ್ಟು ನಾನು ಮಾಡ್ಕೊಳಕ್ ಆಗ್ಲಿಲ್ಲ. ಹೊರಗಡೆದಷ್ಟೇ ಕವರ್ ಮಾಡ್ಕೊಂಡೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಒಳಗಡೆ ದರ್ಶನ ಮುಗಿಸ್ಕೊಂಡು ಇವಾಗ ನಾವು ಪ್ರಸಾದಕ್ಕೆ ಅಂತ ಹೊರಡ್ತಿದ್ವಿ. ಪ್ರಸಾದನೂ ಇಲ್ವೇನೋ ಅಂತ ಅನ್ಕೊಂಡಿದ್ವಿ, ಬಟ್ ಸಿಕ್ತು. ತುಂಬಾನೇ ಚೆನ್ನಾಗಿತ್ತು, ಆದ್ರೆ ಫುಲ್ ಲೋಡ್. ಇವ್ರಮ್ಮ ಮಗನ್ ಕೋಳಿ ಜಗಳ ನೋಡೋಕೆ ಚಂದ. ಜೊತೆಗೆ ಯುಗಾದಿ ತೇರ್ ಕೂಡ ರೆಡಿಯಾಗಿತ್ತು, ಅದ್ರ ದರ್ಶನ ಕೂಡ ಆಯ್ತು. ಮುಗಿಸ್ಕೊಂಡು ನಾವು ಬೆಟ್ಟದಿಂದ ಹೊರಡುವಾಗ ಫುಲ್ ಬರ್ಡ್ಸ್ ಆಯ್ತಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅಂದ್ರೆ ಅದನ್ನೇ ನೋಡ್ತಾ ನಿಂತ್ಬಿಟ್ಟಿದೆ ಸ್ವಲ್ಪ ಹೊತ್ತು ನಾನು. ಇನ್ನು ನೋಡ್ತಾ ನಿಂತ್ರೆ ಟೈಮ್ ಆಗೋಗುತ್ತೆ ಅಂತ ಅನ್ಬಿಟ್ಟು ಹೊರಡುವಾಗ ಅಲ್ಲಿ ವೀರ್ಗಾಸೆ ಕುಣಿತ ನಡೀತಾ ಇತ್ತು. 5 ನಿಮಿಷ ಅದನ್ನು ನೋಡ್ಕೊಂಡು ಹೊರಟ್ಬಿಟ್ವಿ. ನೀವು ನೋಡ್ತಾ ಇರ್ಬೋದು ಜನ ಎಷ್ಟಿದ್ದಾರೆ ಅಂತ. ಇಲ್ಲೆಲ್ಲ ಫುಲ್ ಆಗೋಗಿರುತ್ತೆ ಅಂತ ಅನ್ಕೊಂಡಿದೆ, ಬಟ್ ಅಷ್ಟೊಂದೇನು ಜನ ಇರಲಿಲ್ಲ. ಮೇ ಬಿ ಹಬ್ಬಕ್ಕೆ ಅಂತ ಇವತ್ತು ನೈಟ್ ಬರ್ಬೋದು ಅಂತ ಅನ್ಸುತ್ತೆ. ಸರಿ ಅಂತ ಅಲ್ಲಿಂದ ಹೊರಟ್ವಿ. ಆಕ್ಚುಲಿ ಏನ್ ಗೊತ್ತಾ, ಬೆಟ್ಟದಿಂದ ಹೊರಡುವಾಗ ಈ ತರ ಕರ್ವ್ ರೋಡ್ ಇದೆಯಲ್ಲ, ಮೋಸ್ಟ್ಲಿ ಇದನ್ನ ಮಾಡಿರೋದು ಏನಕ್ಕೆ ಅಂತಂದ್ರೆ ಬೆಟ್ಟದಲ್ಲಿ ಫುಲ್ ಹೊಟ್ಟೆ ತುಂಬಾ ಊಟ ಹಾಕಿರ್ತಾರಲ್ಲ, ಅದೆಲ್ಲ ಅರಗ್ಲಿ ಅಂತ ಈ ತರ ಮಾಡಿದ್ದಾರೆ ಅನ್ಸುತ್ತೆ. ನಾವು ಬೆಟ್ಟದಿಂದ ಹೊರಡುವಾಗ ಫುಲ್ ಮೋಡ ಇತ್ತು, ಸೊ ವೆದರ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಒಂಥರ ವಾತಾವರಣ ಅದ್ಭುತವಾಗಿತ್ತು. ಅಲ್ಲೇ ಸ್ವಲ್ಪ ಹೊತ್ತು ಇರ್ಬೇಕು ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಮತ್ತೆ ಅಲ್ಲಿಂದ ಹೊರಟ ಮೇಲೆ ಅಲ್ಲಿ ಬರ್ತಾ ಎಲ್ಲೋ ಸನ್ಫ್ಲವರ್ದು ತೋಟ ಇತ್ತು, ಅದು ಕೂಡ ಚೆನ್ನಾಗಿತ್ತು. ಬಟ್ ಸ್ಟಾಪ್ ಮಾಡ್ಲಿಲ್ಲ ಇವರು. ಇನ್ನು ಇವತ್ತಿನ ದಿನ ಮುಗಿದ್ಮೇಲೆ ಮತ್ತೆ ಇದು ಹಬ್ಬ ನಾಳೆ ಅಂತ ಬೊಪ್ಪೆಗೌಡನ್ಪುರ ಅಂದ್ರೆ ಕಪ್ಪಡಿಗ್ ನುಗ್ಗಿರ್ತಾರಲ್ವಾ, ಅವರೆಲ್ಲರೂ ಫಸ್ಟ್ ಬಂದು ಇಲ್ಲಿ ಮಠ ನುಗ್ಗಿ ಆಮೇಲೆನೆ ನರಸೀಪುರದ ಹೊಳೆಯಲ್ಲಿ ಸ್ನಾನ ಮಾಡ್ಕೊಂಡು ಅದಾದ್ಮೇಲೆ ಅವ್ರವ್ರ ಮನೆಗಳಿಗೆ ಹೋಗ್ತಾರೆ. ಇದು ಅವಾಗ್ಲಿಂದನೂ ರೂಢಿ ಬಂದಿರೋಂಥದ್ದು. ಸೊ ಹಿಂದಿನ ದಿನ ಮಠ ಹೇಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ತುಂಬಾ ಅಂದ್ರೆ ತುಂಬಾ ರಶ್ ಇರುತ್ತೆ. ಯಾವ ಲೆವೆಲ್ಗೆ ರಶ್ ಅಂತ ಅಂದ್ರೆ ಬೊಪ್ಪೆಗೌಡನ್ಪುರದಿಂದ ಇನ್ನ ಹಿಂದೆ ಸರ್ಗೂರ್ ಇದೆಯಲ್ಲ, ಅಲ್ಲಿಂದನೇ ನಡ್ಕೊಂಡು ಹೋಗ್ಬೇಕಾಗಿರುತ್ತೆ, ಅಷ್ಟು ರಶ್ ಇರುತ್ತೆ. ಇವಾಗ ಬೊಪ್ಪನ್ಪುರದಲ್ಲಿ ಮಠ ಆಲ್ಟ್ರೇಷನ್ ಮಾಡಿಸಿದ್ಮೇಲೆ ತುಂಬಾನೇ ಚೆನ್ನಾಗಿದೆ, ಪೇಂಟ್ ಎಲ್ಲ ಮಾಡಿಸಿದ್ದಾರೆ. ಸೊ ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತೆ. ಮತ್ತೆ ಹಿಂದೆ ಎಲ್ಲ ಸ್ವಲ್ಪ ಸ್ಪೇಸ್ ಎಲ್ಲ ವೇಸ್ಟ್ ಆಗಿತ್ತು, ಬಟ್ ಇವಾಗ ಎಲ್ಲಾನು ತುಂಬಾ ದೊಡ್ಡದಾಗಿ ಮಾಡಿಸಿರೋದ್ರಿಂದ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ನಾನು ಆಲ್ಟ್ರೇಷನ್ ಮಾಡಿಸಿದ್ಮೇಲೆ ಹೋಗಿದ್ದಿಲ್ಲ, ಈ ಸರಿನೇ ಹೋಗಿರೋದು.
ಓಪನ್ ಮಾಡ್ಬಿಟ್ರು ಗೇಟ. ಇನ್ನು ಹಬ್ಬದ ಹಿಂದಿನ ದಿನ ರಾತ್ರಿ ನಮ್ಮೂರು ಅಂದ್ರೆ ನರಸೀಪುರದಲ್ಲಿ ನಾಟಕಗಳನ್ನ ಏರ್ಪಡಿಸಿರ್ತಾರೆ. ಈ ಸರಿ 7 ಕಡೆ ನಡೀತಾ ಇತ್ತಂತೆ. ಅದ್ರಲ್ಲಿ ಒಂದ್ 5 ಕಡೆ ನಾನು ಕವರ್ ಮಾಡಿದೆ. ಒಂದು ಗವರ್ಮೆಂಟ್ ಬಸ್ ಸ್ಟ್ಯಾಂಡ್ ಆಪೋಸಿಟ್, ಇದು ನರಸಿಂಹಸ್ವಾಮಿ ಟೆಂಪಲ್ ಪಕ್ಕನೆ. ಏನಂದ್ರೆ ಇಷ್ಟು ವರ್ಷ ತುಂಬಾ ಜನ ಇರ್ತಾ ಇದ್ರು. ಅಲ್ಲಿ ನಾಟಕಗಳನ್ನ ನೋಡೋದಲ್ದೇನೆ ಊರ್ ಒಳಗಡೆ ಇರೋದಲ್ದೇನೆ ಇಲ್ಲೆಲ್ಲ ಫುಲ್ ಮಲ್ಕೋತಾ ಇದ್ರು. ಸ್ಪೇಸೇ ಇರ್ತಾ ಇರ್ಲಿಲ್ಲ. ಬಟ್ ಈ ಸರಿ ಅಷ್ಟೊಂದೇನ್ ಜನ ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ ಯಾರು ಉಳ್ಕೊಂಡಿಲ್ಲ ಅಂತ ಅನ್ಸುತ್ತೆ. ನೋಡ್ತಾ ಇರ್ಬೋದು ನೀವೇನೆ ಎಷ್ಟು ಎಂಟಿ ಸ್ಪೇಸಸ್ ಇದೆ ಅಂತ. ಸೊ ಈ ಟೆಂಪಲ್ ಹತ್ರ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ನಮ್ ರೋಡ್ ಪಕ್ಕ ಅಂದ್ರೆ ಜೈಸಸ್ ಚೌಟ್ರಿ ಇದೆಯಲ್ಲ, ಅಲ್ಲಿ ಕೂಡ ಆರ್ಗನೈಸ್ ಮಾಡಿದ್ರು. ಅದಾದ್ಮೇಲೆ ಮತ್ತೆ ಇವಾಗ ಗಣಪತಿ ದೇವಸ್ಥಾನ ಇದೆಯಲ್ಲ ಅಂದ್ರೆ ಭಗವಂತ ಟಾಕೀಸ್ ಪಕ್ಕ, ಅಲ್ಲಿ ಕೂಡ ಇನ್ನೊಂದು ನಾಟಕ ಏರ್ಪಡಿಸಿದ್ರು. ಸೊ ಇದನ್ನೆಲ್ಲ ನೋಡಿದ್ಮೇಲೆ ನಮ್ಮ ಮಾವ ಕಲ್ಸಿರುವಂತಹ ನಾಟಕ ನೋಡದೆ ಇರಕ್ಕಾಗತ್ತಾ ಅಂತ ಅನ್ಬಿಟ್ಟು ಮುಗಿಸ್ಕೊಂಡು ಅಂದ್ರೆ ಇಲ್ಲೆಲ್ಲ ವಿಸಿಟ್ ಹಾಕೊಂಡು ಅಲ್ಲಿಗೆ ಹೋದ್ವಿ. ನಾವು ಹೋಗೋದಕ್ಕೂ ಅಲ್ಲಿ ನಾಟಕ ಶುರು ಆಗೋದಕ್ಕೂ ಸರಿ ಹೋಯ್ತು. ತುಂಬಾ ಜಾಸ್ತಿ ಹೊತ್ತು ಇರಕ್ಕಾಗಿಲ್ಲ, ಯಾಕಂದ್ರೆ ಲೇಟ್ ನೈಟ್ ಆಗಿತ್ತು. ನಾನು ಅಣ್ಣ ಇಬ್ರೇ ಹೋಗಿದ್ವಿ. ಅವಾಗ ತಾನೇ ನಾಟಕ ಶುರು ಆಗಿದ್ರಿಂದ ಜನ ಇನ್ನ ಸೇರ್ತಾ ಇದ್ರು. ಇವರೇ ನಮ್ಮ ಮಾವ ಅಂದ್ರೆ ನನ್ನ ಹಸ್ಬೆಂಡ್ ಅವರ ಅಪ್ಪ. ಇವ್ರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿದೆ. ಸಾಧ್ಯ ಆದ್ರೆ ಒಂದ್ಸರಿ ಅದನ್ನೇ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ನಾನು. ಅಲ್ಲೂ ಕೂಡ ಸ್ವಲ್ಪ ಹೊತ್ತಿದ್ದು ನಾವು ಮನೆಗೆ ರಿಟರ್ನ್ ಹೊರಟ್ವಿ. ಇವತ್ತೇ ನಮ್ಮ ಊರಲ್ಲಿ ಇಷ್ಟೊತ್ತಾದ್ರೂ ಕೂಡ ಎಲ್ಲ ಅಂಗಡಿಗಳು ಓಪನ್ ಇರೋದು ಅನ್ಸುತ್ತೆ. ಸೊ ಫೈನಲಿ ಇವತ್ತು ಯುಗಾದಿ ಹಬ್ಬ. ಎಲ್ರಿಗೂ ಹ್ಯಾಪಿ ಯುಗಾದಿ. ಸೊ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಆದಷ್ಟು ಬೇಗ ಹೊಳೆ ಹತ್ರ ಹೋಗ್ಬೇಕು ಅಂತ ಅನ್ಕೊಂಡೆ. ಬಟ್ ಸ್ಟಿಲ್ ಸ್ವಲ್ಪ ಲೇಟ್ ಆಯ್ತು. ಸೊ ಎಲ್ಲ ಪೂಜೆ ಮುಗಿಸ್ಕೊಂಡು ಸ್ಯಾರಿ ಹಾಕೊಳಕ್ ಆಗ್ಲಿಲ್ಲ. ಫಸ್ಟ್ ಡ್ರೆಸ್ನೇ ಹಾಕೊಂಡೆ, ನ್ಯೂ ಡ್ರೆಸ್ ಇತ್ತು ಅಂತ ಅನ್ಬಿಟ್ಟು. ಆಮೇಲೆ ಸ್ಯಾರಿ ಹಾಕೊಳ್ಳೋಣ, ಇಲ್ಲಾಂದ್ರೆ ಲೇಟ್ ಆಗ್ಬಿಡುತ್ತೆ ಹೋಗಕ್ಕೆ ಅಂತ ಅನ್ಬಿಟ್ಟು ಹಿಂಗೆ ಪೂಜೆ ಮುಗಿಸ್ಕೊಂಡು ಫಸ್ಟ್ ಹೊಳೆ ಹತ್ರ ಹೋಗ್ಬಿಟ್ಟು ವಿಸಿಟ್ ಹಾಕೊಂಡ್ ಬರೋಣ ಅಂತ ನಾನು ಅಣ್ಣ ಹೊರಟ್ವಿ. ಸೊ ಇನ್ನೇನೋ ನಮ್ಮ ನರಸೀಪುರದಲ್ಲಿ ನರಸಿಂಹಸ್ವಾಮಿ ರಥೋತ್ಸವ ನಡೆಯುತ್ತೆ ನೆಕ್ಸ್ಟ್ ಅಂದ್ರೆ ಏಪ್ರಿಲ್ 2ನೇ ತಾರೀಕು. ಸೊ ರಥೋತ್ಸವ ನೋಡೋದಕ್ಕೆ ನಾವೆಲ್ಲರೂ ಫುಲ್ ವೇಟಿಂಗ್. ಸೊ ಒಂದ್ ರೌಂಡ್ ಮುಗೀತು. ಮತ್ತೆ ಅದಾದ್ಮೇಲೆ ನಮ್ಮ ಅತ್ತೆ ಬಂದ್ರು ಮನೆಗೆ. ಸೊ ನಾನು ಅತ್ತೆ ಇನ್ನೊಂದ್ಸತಿ ಹೋದ್ವಿ ರೌಂಡ್ಸ್ಗೆ. ಅವಾಗ ಫಸ್ಟ್ ಹೋದಾಗ ಟೆಂಪಲ್ಗೆ ಹೋಗಿರ್ಲಿಲ್ವಲ್ಲ. ಸೊ ನಾನು ಅಮ್ಮ ಇಬ್ರೂ ಟೆಂಪಲ್ ಒಳಗೆ ಹೋದ್ವಿ. ಬಟ್ ಹೋದ್ಮೇಲೆ ಗೊತ್ತಾಯ್ತು ಫುಲ್ ರಶ್ ಇದೆ ಅಂತ. ಬೆಳಗ್ಗೆ ಎಲ್ಲ ಫುಲ್ ಜನ ಇರ್ತಾರೆ, ಅದಾದ್ಮೇಲೆ ಅಷ್ಟು ಜನ ಇರಲ್ಲ. ಅಂದ್ರೆ ತುಂಬಾ ಬಿಸಿಲಿದೆ ಅಲ್ವಾ, ಸೊ ಬೇಗ ಬೇಗನೆ ಹೊರಟ್ಬಿಡ್ತಾರೆ ಅಂತ ನಾನ್ ಅನ್ಕೊಂಡಿದ್ದೆ. ಬಟ್ ಏನೋ ಗೊತ್ತಿಲ್ಲ, ಈ ಸರಿ ಎಲ್ಲ ಉಲ್ಟಾ. ನಾವು ಹೋಗಿದ್ದು ಆಲ್ಮೋಸ್ಟ್ 11:30 ಹತ್ತತ್ರ 12 o'clock ಆಗಿತ್ತು ಅಂತ ಅನ್ಸುತ್ತೆ. ಅವಾಗ್ಲೇನೆ ಜನ ಜಾಸ್ತಿ ಇದ್ರು. ಬೆಳಗ್ಗೆ ಹೋಗಿ ನೋಡಿದ್ದಕ್ಕಿಂತನೂ ಜಾಸ್ತಿ ಜನ ಅವಾಗ್ಲೇ ಇದ್ದಿದ್ದು.
ಸೊ ಫೈನಲಿ ನಾನು ಸ್ಯಾರಿ ಹಾಕೊಂಡು ರೆಡಿ ಆದೆ. ಆಲ್ಮೋಸ್ಟ್ ಅರ್ಧಕ್ಕರ್ಧ ಹಬ್ಬ ಮುಗ್ದೆ ಹೋಗಿತ್ತು, ಆದ್ರೂ ಕೂಡ ರೆಡಿ ಆದೆ. ರೆಡಿ ಆಗ್ಬಿಟ್ಟು ಒಂದೆರಡು ಶಾರ್ಟ್ಸ್ ಕೂಡ ಮಾಡಿದೀನಿ. ಸೊ ನೀವು ಎಲ್ಲ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಹೇಗ್ ಕಾಣಿಸ್ತಾ ಇದ್ದೀನಿ ಅಂತ ಕೂಡ ಕಮೆಂಟ್ ಮಾಡಿ. ಸೊ ನಮ್ಮ ಯುಗಾದಿ ಹಬ್ಬ ಹೀಗಿತ್ತು. ನೀವೆಲ್ಲ ಹೇಗೆ ಆಚರಣೆ ಮಾಡಿದ್ರಿ ಅಂತ ಕೂಡ ಕಮೆಂಟ್ ಅಲ್ಲಿ ಶೇರ್ ಮಾಡಿ, ಆಯ್ತಾ. ಸೊ ಇವತ್ತಿನ ಈ ಯುಗಾದಿ ಹಬ್ಬದ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ, ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಆಲ್, ಲವ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗೋಣ. ಅಂಟಿಲ್ ದೆನ್ ಬಾಯ್ ಬಾಯ್.